ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾ 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 ಇಂಜೆಕ್ಷನ್ ತಗೋ. ಭಾರ್ಗವಿ ಆಂಟಿ, ನಂಗೆ ಇಂಜೆಕ್ಷನ್ ಬೇಡ. ಇಂಜೆಕ್ಷನ್ ಬೇಡವಾ? ಹಾಗಾದ್ರೆ ನೀನೀಗ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ನೀನ್ ಯಾರು, ನೀನು ಕುಲ ಗೋತ್ರ, ನೀನೆಲ್ಲಿಂದ ಬಂದೆ, ಪ್ರತಿ ಒಂದನ್ನು ನನ್ನ ಹತ್ರ ಹೇಳ್ಬೇಕು. ಆಮೇಲೆ ನೀನ್ ಯಾರ್ದೋ ಜೊತೆ ಮಾತಾಡ್ತಾ ಇರ್ತೀಯಲ್ಲ, ಅದು ಯಾರು ಅಂತ ಹೇಳ್ಬೇಕು. ಒಂದ್ ವೇಳೆ ಹೇಳಿಲ್ಲ ಅಂತ ಇಟ್ಕೋ, ಈ ಇಂಜೆಕ್ಷನ್ನು ನೀನ್ ತೋಳಲ್ಲಿ ಇರುತ್ತೆ. ನಾನೇ ಸಿಹಿ ಅಂತ ಹೇಳೆ. ಇಲ್ಲ ಇಲ್ಲ, ನಾನ್ ಸಿಹಿನೇ. ನೀನು ಸಿಹಿನಾ? ಓಕೆ, ಹಾಗಾದ್ರೆ ಒಂದು ವಿಷಯ ಹೇಳು. ನೀನು ಎಷ್ಟು ವರ್ಷದಿಂದ ಈ ಇಂಜೆಕ್ಷನ್ ತಗೋತಾ ಇದೀಯಾ? ನಿಂಗೆ ಇಂಜೆಕ್ಷನ್ ಅಂದ್ರೆ ಭಯ ಇರಲಿಲ್ಲ, ಮತ್ತೀಗ ಯಾಕೆ ಭಯ ಪಡ್ತಿದ್ಯಾ? ಧೈರ್ಯವಾಗಿ ಹೇಳೆ, ಭಯ ಇಲ್ಲ ಅಂತ. ಭಯನ ಹಾಗೇನಿಲ್ಲಪ್ಪ, ಆದ್ರೆ ನಂಗೆ ಇಂಜೆಕ್ಷನ್ ಬೇಡ. ಸರಿ ಹೋಗ್ಲಿ ಬಿಡು, ಇಂಜೆಕ್ಷನ್ ಬೇಡ. ಆದ್ರೆ ನಿನ್ಗೊಂದು ಟಾಸ್ಕ್ ಇದೆ. ನೀನು ಅದನ್ನ ಕಂಪ್ಲೀಟ್ ಮಾಡಿದ್ರೆ ಇದನ್ನ ನೀನು ಕೊಡೋದಿಲ್ಲ. ಸರಿ, ನಾನ್ ಏನ್ ಮಾಡ್ಬೇಕು? ಸಿಂಪಲ್, ನಿನ್ ಸೀಕ್ರೆಟ್ಸ್ ಎಲ್ಲ ನನ್ನ ಹತ್ರ ಹೇಳ್ಬೇಕು. ನೆನ್ನೆನೆ ಹೇಳಿದ್ನಲ್ಲ ನಿಂಗೆ ನಾಳೆವರೆಗೂ ಟೈಮ್ ಇದೆ ಅಂತ. ನೀನ್ ಟೈಮ್ ಮುಗೀತು. ಸೊ ಕಮಾನ್, ಸೀಕ್ರೆಟ್ಸ್ ಎಲ್ಲ ಹೇಳು. ನಂಗೆ ಇಂಜೆಕ್ಷನ್ ಬೇಡ. ಹಾಗಿದ್ಮೇಲೆ ಸತ್ಯ ಏನ್ ಹೇಳು? ಸೀತಮ್ಮ, ಅಷ್ಟ್ ಮೆತ್ತಗ್ ಕರೆದ್ರೆ ಸೀತಮ್ಮಂಗ್ ಕೇಳುತ್ತಾ? ಇನ್ನು ಜೋರಾಗಿ ಕರಿ. ನಾನೇ ಅವಳಿಗೆ ಹೇಳ್ತೀನಿ, ರಾಮ ಇಂಜೆಕ್ಷನ್ ಕೊಡೋದಕ್ ಮರ್ತು ಹೋದ, ಅದಕ್ಕೆ ನಾನೇ ಕೊಡ್ತಿದ್ದೀನಿ ಅಂತ ಹೇಳ್ತೀನಿ. ಆದ್ರೆ ಇಂಜೆಕ್ಷನ್ ಬೇಡ ಅಂತ ಹಠ ಮಾಡ್ತಿದ್ದಾಳೆ ಅಂತಾನೂ ಹೇಳ್ತೀನಿ. ಆಗ ನಿಮ್ ಸೀತಮ್ಮನೇ ಇಂಜೆಕ್ಷನ್ ಕೊಡ್ತಾಳೆ. ಓಕೆನಾ? ಸೀತಮ್ಮನ್ ಕರಿತೀಯಾ ಅಥವಾ ನಾನೇ ಇಂಜೆಕ್ಷನ್ ಕೊಡ್ಲಾ? ಇದೆರಡು ಬೇಡ ಅಂತಂದ್ರೆ ಸತ್ಯನ ಒಪ್ಕೊಂಡು ಬಾಯ್ಬಿಡು. ನಂಗೇನು ಗೊತ್ತಿಲ್ಲ, ನಾನೇ ಸಿಹಿ ಅಷ್ಟೇ. ತಗೊಳ್ಳಿ ತಿಂಡಿ ತಿನ್ನಿ. ನಂಗೆ ಹಸಿವಿಲ್ಲ ಸೀತಾ. ಹಸುವಿಲ್ವೋ ಅಥವಾ ಅಶೋಕ್ ಮೇಲಿರೋ ಕೋಪನ ತಿಂಡಿ ಮೇಲೆ ತೋರಿಸ್ತಾ ಇದ್ದೀರಾ? ಹಾಗೇನಿಲ್ಲಪ್ಪ. ಹಾಗಾದ್ರೆ ಅಶೋಕ್ ಇಲ್ಲ ಅಂತ ನಿಮಗೆ ತಿಂಡಿ ಸೇರ್ತಿಲ್ಲ ಅಲ್ವಾ? ಅವನಿಲ್ಲ ಅಂದ್ರೆ ನಂಗೆ ತಿಂಡಿ ಸೇರಲ್ವಾ? ನಾನೇನು ಅವ್ನು ಮಿಸ್ ಮಾಡ್ಕೊಂತ ಇಲ್ಲ. ಹೌದಾ? ಹೌದು. ಯಾಕೆ ನಗ್ತಾ ಇದ್ದೀರಾ? ಇವಾಗ ನಾನೆಲ್ಲಿ ಹೇಳ್ದೆ ನೀವು ಅಶೋಕ್ನ ಮಿಸ್ ಮಾಡ್ಕೋತಿದ್ದೀರಾ ಅಂತ? ಈಗೇನ್ ಸೀತಾ, ಅಶೋಕ್ ನಮ್ ಮಿಸ್ ಮಾಡ್ಕೊಂತ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಾನು ತಿಂಡಿ ತಿನ್ಬೇಕು ಅಷ್ಟೇ ತಾನೆ? ಕೊಡಿ. ಜಾಸ್ತಿ ತಿಂತೀನಿ. ನನ್ನ ಮಗ ಇಲ್ಲ ಅಂತ ಅವ್ನ ಸೇರು ನಾನು ತಿಂತ ಏನು ಜಾಸ್ತಿ ಆಗ್ತಾನ. ಹೌದು, ನಾನು ರಾಮ್ ನಿಧಾನ. ನಿಧಾನಕ್ಕೆ ತಿಂಡಿ ತಿನ್ನಿ, ಇದೆಲ್ಲೂ ಓಡೋಗೋದಿಲ್ಲ. ಇವಾಗ ಕನ್ಫರ್ಮ್ ಆಯ್ತಾ ನಾನು ಅವ್ನು ಮಿಸ್ ಮಾಡ್ಕೊಂತಿಲ್ಲ ಅಂತ? ಮೋರ್ ಓವರ್ ಆ ನನ್ನ ಮಗನ ನಾನು ಯಾವತ್ತೂ ಕ್ಷಮಿಸಲ್ಲ. ಅಲ್ಲ ಸೀದಾ, ಚಿಕ್ಕಿಗೆ ಅವ್ನು ಎಷ್ಟು ಹರ್ಟ್ ಮಾಡಿದ್ದಾನೆ. ನಾವಿಬ್ರು ಮೊದ್ಲಿನ ತರ ಆಗ್ಬೇಕು ಅಂದ್ರೆ ನನ್ನ ಮಗ ಬಂದು ಚಿಕ್ಕಿ ಹತ್ರ ಫಸ್ಟ್ ಸಾರಿ ಕೇಳ್ಬೇಕು, ಆಗ್ಲೇ ಮಾತಾಡ್ಸೋದು ನಾನು. ಹಾಗಿದ್ರೆ ಅಶೋಕ್ ಬಂದ್ ಸಾರಿ ಕೇಳಿ ಅಂತ ನೀವ್ ಕಾಯ್ತಾ ಇದ್ದೀರಾ. ಬೆಸ್ಟ್ ಫ್ರೆಂಡ್ ನ ಬಿಟ್ಟಿರಕ್ಕೆ ನಿಮಗ್ ಆಗ್ತಿಲ್ಲ ಅಲ್ವಾ? ಸೀತಾ, ನಾನು ರೇಗಿಸ್ಬೇಡಿ ಪ್ಲೀಸ್. ಸರಿ ಬಿಡಿ, ಚಿಕ್ಕಿ ಹತ್ರ ಸಾರಿ ಕೇಳಕ್ಕೆ ನಾನು ಅಶೋಕ್ ಹೇಳ್ತೀನಿ. ಬೇಕಾಗಿಲ್ಲ ಸೀತಾ, ಅವ್ನ ಮನ್ಸಿಗೆ ನಾನು ತಪ್ಪು ಮಾಡಿದೀನಿ ಅಂತ ರಿಯಲೈಸ್ ಆದ್ರೆ ಚಿಕ್ಕಿ ಹತ್ರ ಬಂದು ಅವನೇ ಸಾರಿ ಕೇಳಿ.
ಏನ್ ಫ್ರೆಂಡ್ಸ್ ನೀವಿಬ್ರು. ದೇವ್ರೆ, ನನ್ಗಂತೂ ಇದು ಸಾಲ್ವ್ ಮಾಡಕ್ಕಾಗಲ್ಲ, ನೀನೇ ನೋಡ್ಕೋ. ಯಾವ್ದು ಸರಿ ಹೋಗೋದ್ ಬೇಡ ಸೀತಾ, ಎಲ್ಲ ಹೀಗೆ ಇಲ್ಲಿ ನೋಡ್ತೀನಿ ಆ ನನ್ ಮಗನ್ಗೆ ಯಾವಾಗ ಬುದ್ಧಿ ಬರುತ್ತೆ. ಎಲ್ಲಿಗೆ ಓಡ್ತಾ ಇದ್ಯಾ? ನೀನ್ ಟೈಮ್ಸ್ ಅಪ್ ಕಣೆ. ಇವತ್ತು ನನ್ನ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ಯಾ. ಹೌದು, ದಿನಾ ಒಬ್ಬೊಬ್ಳೆ ಮಾತಾಡ್ತಾ ಇರ್ತೀಯಲ್ಲ, ಯಾರ ಜೊತೆ? ನಿನ್ ಜೊತೆ ಯಾರಿದ್ದಾರೆ ನನಗ್ ಗೊತ್ತಾಗ್ಬೇಕು. ಅಷ್ಟೇ ಅಲ್ಲ, ನಿನಗ್ ಬದಲಾಗಿ ನಾಟಕ ಯಾರು ಮಾಡಿದ್ದು ಅದು ಗೊತ್ತಾಗ್ಬೇಕು. ಭಾರ್ಗವಿ ಆಂಟಿ, ಅದ್ ನಾನೇ. ಇನ್ಯಾರು ನಾಟಕ ಮಾಡ್ತಾರ? ಸುಳ್ಳು ಹೇಳ್ತಾ ಹೋದೆ ಅಂತಂದ್ರೆ ಅದಕ್ಕೊಂದ್ ಸುಳ್ಳು ಹೇಳ್ತಾನೆ ಇರ್ಬೇಕು. ನಿನಗೆ ಕಷ್ಟ. ಸುಮ್ಮನೆ ನೀನ್ ಕಷ್ಟ ಪಡ್ಬೇಡ. ಹೇಳು, ಯಾರ್ಯಾರು ನಿನ್ ಜೊತೆ ಇದ್ದಾರೆ? ನಿನ್ ಸೀಕ್ರೆಟ್ಸ್ ಎಲ್ಲ ಹೇಳು. ಅಲ್ಲಿ ಯಾರನ್ನ ನೋಡ್ತಿದ್ಯಾ? ಓ, ನಿನ್ ಕಷ್ಟನೆಲ್ಲ ಯಾರ ಹತ್ರನಾದ್ರೂ ಹೇಳ್ಕೊಳೋದಕ್ ನೋಡ್ತಿದ್ಯಾ? ಏನಿಲ್ಲ, ಬಿಟ್ಬಿಡಿ ಪ್ಲೀಸ್. ನೋಡು, ನಿನ್ ನಾಟಕ ಎಲ್ಲ ಸಾಕು. ನಿಜ ಹೇಳು. ನಿನ್ ಸೀಕ್ರೆಟ್ ಇವತ್ತು ನನಗೆ ಗೊತ್ತಾಗ್ಬೇಕು. ಈ ಭಾರ್ಗವಿ ಆಂಟಿ ಪಾಪ ಸುಬ್ಬಿಗೆ ಎಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ. ನಾನೀಗೇನ್ ಮಾಡ್ಲಿ? ಅದು ಹೇಗೆ ಬಂದು ನನ್ನ ತಲೆಗೆ ಬಿತ್ತು? ನೀನ್ ಇಲ್ಲೇ ತಾನೇ ಇದೆಯಾ? ಅಲ್ಲಿ ಯಾರಿದ್ದಾರೆ? ಅಲ್ಲಿಂದ ಅದು ಹೇಗೆ ಬಂದು ಬಿತ್ತು ನನ್ನ ತಲೆಗೆ? ನೀನನ್ನ ಕೇಳ್ತಿರೋದು ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.